ನೋಡಿ ಇಷ್ಟು ರಾತ್ರಿಲಿ ಎಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಪಯಣ ಎಲ್ಲಿಗೆ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಾ? ಎಲ್ಲರೂ ಚೆನ್ನಾಗಿದ್ರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗಲ್ಲಿ ನಾವು ಮೈಸೂರಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಏನು ಅಂತ ತೋರಿಸ್ತೀನಿ. ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು, ನನ್ನ ಮಗ ಮತ್ತು ಅಪ್ಪ ಮತ್ತು ವೇದ 4 ಜನ ಹೋಗ್ತಾಯಿದ್ವಿ. ನಮ್ಮ ಮನೆಯವ್ರು ಬರ್ತಾಯಿಲ್ಲ, ಅವ್ರಿಗೆ ರಜೆ ಇಲ್ಲ ಅಂತ ನಾವೇ 4 ಜನ ಹೋಗ್ತಾ ಇರೋದು. ಎಲ್ಲಿಗೆ ಅಂದರೆ ಎಲ್ರಿಗೂ ಗೊತ್ತು, ನಮ್ಮೂರು ಬೆಳಗಾಂ ಅಂತ ಅಮ್ಮನ ಮನೆ. ನಾನು ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ 9:30ಗೆ ಬಿಟ್ಟರೆ ಮಾರ್ನಿಂಗು 9 o'clock ಹೇಳ್ತಾರೆ. ಬಟ್ ಟ್ರೈನು ಸ್ವಲ್ಪ ಲೇಟಾಗೇ ಹೋಗುತ್ತೆ ಹೇಳ್ತಾರೆ. ಆದರೆ ಕರೆಕ್ಟ್ ಟೈಮ್ಗೆ ಯಾವತ್ತೂ ಟ್ರೈನ್ ರೀಚ್ ಆಗಲ್ಲ. ಯಾವಾಗಲೂ ಅಷ್ಟೇ ನಾವು ಅಂದ್ಕೋತೀವಿ, ಬಟ್ 1 hour ಎಲ್ಲಾದರೂ ಲೇಟ್ ಆಗೇ ಆಗುತ್ತೆ. ನೋಡಿ ನೈಟ್ ವ್ಯೂ ಇದು. ಮೈಸೂರನ್ನ ಬಿಟ್ವಿ, ಮೈಸೂರಿಗೆ ಬಾಯ್ ಬಾಯ್ ಹೇಳ್ತಾ ಇದ್ವಿ. ನೋಡಿ ಅವನು ಮೈಸೂರು ಬಾಯ್ ಬಾಯ್ ಅಂತಂತ ಇದ್ದ. ಅವರಪ್ಪ ಬಂದಿಲ್ಲ ಅಂತ ಸ್ವಲ್ಪ ಬೇಜಾರಾಗಿದ್ದಾರೆ. ಮಕ್ಕಳಿಗೆ ಬೇಸಿಗೆ ರಜೆ ಅಲ್ವಾ, ಹಾಗಾಗಿ ಇವಾಗನೇ ಹೋಗೋದು. ಮಧ್ಯೆ ಎಲ್ಲ ಜಾಸ್ತಿ ರಜೆ ತಗೊಂಡು ಹೋಗೋಕ್ಕಾಗಲ್ಲ ಅಂತ ಹೋಗ್ತಾ ಇದ್ದೀವಿ. 1 ಮಂತು ಬೇಸಿಗೆ ರಜೆ ಮುಗಿಸ್ಕೊಂಡು ನೆಕ್ಸ್ಟು ಆಮೇಲೆ ವಾಪಸ್ ಬರೋದು. ನೋಡಿ ಇದು ಮೈಸೂರಿಂದ ಹೋಗ್ಬೇಕಾದ್ರೆ ವ್ಯೂ ನೈಟು. ಇದು ನೋಡಿ, ನಾವು ಇನ್ನು ಬೆಳಗಾಂಗೆ ಒಂದು 1/2 hour ಟೈಮ್ ಇದೆ. ಲೋಂಡ ಅಂತ ಬರುತ್ತೆ, ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಎಲ್ಲ ಸ್ವಲ್ಪ ಕಾಡು ಇದು ಬರುತ್ತೆ, ಆ ಥರದ ಪ್ಲೇಸ್ ಇದು. ಸ್ವಲ್ಪ ಇದು ಎಲ್ಲ ಚೆನ್ನಾಗಿತ್ತು ವ್ಯೂ ಅಂತ ನಾನು ಒಂದು ಕ್ಲಿಪ್ಪಿಂಗ್ ಮಾಡಿದ್ದೆ, ಅದನ್ನು ಹಾಕಿದೆ. ನಮ್ಮ ಕಡೆ ಸೈಡು ಸ್ವಲ್ಪ ಇದು ಚೆನ್ನಾಗಿರುತ್ತೆ. ನನಗೆ ಏನೋ ಒಂಥರ ಅಟ್ರಾಕ್ಷನ್ ಈ ಕಡೆ ಸೈಡ್ ಬಂದಂಗೆ. ಇದು ನೋಡಿ, ಫೈನಲಿ ನಾವು ಬೆಳಗಾಂ ರೀಚ್ ಆದ್ವಿ. ಇದು ಫೈನಲ್ ಬೆಳಗಾಂ ಸಿಟಿ. ತುಂಬ ಚೆನ್ನಾಗಿದೆ, ಬೆಳಗಾಮಲ್ಲಿರೋರಿಗೆ ಗೊತ್ತಾಗುತ್ತೆ. ನಾನು ಹಾಗೆ ನೋಡ್ತೀನಿ. ಈಗ ನಮ್ಮಮ್ಮಂದು ಹಳ್ಳಿ ಮನೆ, ಹಳ್ಳಿ ಜೀವನ ಎಲ್ಲ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ನೋಡಿ ಈಗ ನಾವು ಬೆಳಗಾಮಿಂದ ಬಸ್ಸಿಗೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇದು ಮಲಪ್ರಭಾ ಹೊಳೆ ಅಂತ ಅನ್ಸುತ್ತೆ. ನೀರಿಲ್ಲ ಇವಾಗ. ಈಗ ಏನು ಮಾಡ್ತಾರೆ ಜನ ಅಂತಂದರೆ, ಮಳೆಗಾಲ ಬರೋ ತನಕ ಇಲ್ಲಿ ಬೆಳೆಗಳೆಲ್ಲ ಬೆಳ್ಕೊಂಡು ಮಳೆಗಾಲ ಬಂದಾಗ ಫುಲ್ ಆಗಿಬಿಟ್ಟಿರುತ್ತೆ. ಏನಾದರೂ ಮಳೆಗಾಲ ಟೈಮಲ್ಲಿ ಬಂದರೆ ನಾನು ವೀಡಿಯೋ ತೋರಿಸ್ತೀನಿ. ಈ ಸೈಡು ಸ್ವಲ್ಪ ನೀರಿದೆ, ಬಟ್ ಆ ಸೈಡ್ ನೀರಿರಲಿಲ್ಲ. ಇಲ್ಲಿ ಈ ಕಡೆ ಒಂದು ಸೈಡ್ ಇತ್ತು, ಒಂದು ಸೈಡ್ ಬಿಟ್ಟಿರಲಿಲ್ಲ. ಅಲ್ಲೆಲ್ಲ ಫುಲ್ಲು ಜಮೀನು. ಈಗ ಬೇಕಾಗಿರೋ ಬೆಳೆಗಳನ್ನೆಲ್ಲ 3 ತಿಂಗಳಿಗೆ ಬರೋ ಬೆಳೆಗಳನ್ನೆಲ್ಲ ತೆಗಿತಾರೆ. ಆಮೇಲೆ ಮತ್ತೆ ಮಳೆ ಬಂದರೆ ಫುಲ್ ಆಗಿಬಿಟ್ಟಿರುತ್ತೆ. ಒಂದೊಂದು ಸರಿ ಇವಾಗ ಬ್ರಿಡ್ಜ್ ಮಾಡ್ತಾಯಿದ್ದಾರೆ, ಮೊದಲಾದರೆ ರೋಡೇ ಬ್ಲಾಕ್ ಆಗಿಬಿಡ್ತಿತ್ತು, ಆ ಥರ ಆಗ್ತಾಯಿತ್ತು. ಈ ಟೈಮಲ್ಲಿ ಏನೂ ನೀರಿರಲ್ಲ. ಹೇಗನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಮ್ಮ ಅಮ್ಮನ ಮನೆ ವೀಡಿಯೋ, ಆಮೇಲೆ ಅತ್ತೆ ಮನೆಗೆ ಹೋಗಿರೋ ವೀಡಿಯೋ ಎಲ್ಲ ಶೇರ್ ಮಾಡ್ತೀನಿ. ಪೂರ್ತಿ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.